ಎಂತೋ ಈ ಮನಸ್ಸಿಗೆ ತಿಳಿಯದೆ ತಿಳಿಯದೆ ఉండడం దూరమే నీ జత ಎಸ್ ನಾವು ಈಗ ಬಂದಿದ್ದೀವಿ ಸಬ್ಜಿ ಸರ್ ಪ್ಲೇಸ್ ಟೇಸ್ಟ್ ಚೇಂಜ್ ಅಂದರೆ ಸ್ವಲ್ಪ ನಮ್ಮನ್ನು ಟ್ರೋಲ್ ಮಾಡಿಬಿಟ್ಟಿದ್ದಾರೆ ನಮ್ಮ ಕಸಿನ್ಸ್, ಹಂಗಾಗಿ ಸ್ವಲ್ಪ ಅವ್ರದ್ದೇ ಕಾಪಿ ಮಾಡ್ತಿದ್ದೀವಿ. ನಾನು ತೊಗೊಂಡಿದ್ದೀನಿ ಕ್ಯಾರೆಟ್ ಹಲ್ವಾ, ತುಂಬ ಚೆನ್ನಾಗಿದೆ ಬ್ರೋ. ನೀವು? ಒಂದು ಇದು ಮಿನಿ ಜಾಮೂನು ಅಂದರೆ ಚೆನ್ನಾಗಿದೆ. ರಸ್ಮಲೈ, ನಾನು ಗುರು ಇಬ್ರು ರಸ್ಮಲೈ ತಗೊಂಡಿವಿ. ಅರಿಶಿನ ಹಾಲಿದು ರಸ್ಮಲೈ ಇವೆರಡೇ ಏಟ್ ಮಾಡ್ತೀವಲ್ಲ ನಾವಿಬ್ರು ಅದನ್ನು. ಇದೆಲ್ಲ ನಾರ್ತ್ ಇಂಡಿಯನ್ ಫುಡ್. ನಮ್ಮನ್ನಂತೂ ಸರಿಯಾಗಿ ಇಮಿಟೇಟ್ ಮಾಡ್ತಾರೆ ನಮ್ಮ ಕಜಿನ್ಸ್. ಮತ್ತೆ ಇವಾಗ ನಾವು ಕುಡಿತಾ ಇರೋದು ನಂದಿನಿ ಅಕ್ವಾ ನೀರು. ಎಸ್, ನೋಡೋಣ ಏನಾಗುತ್ತಾ ಅಂತ. ನೀರು ಕುಡಿದು ಹೇಳ್ತೀನಿ. ನಾವು ಅವಾಗ ಹೊಸ ಪ್ರಯತ್ನ ಮಾಡ್ಬೇಕು ಅನ್ಕೊಂಡಾಗೆಲ್ಲ ಸರಿಯಾಗಿ ಅಣಗಿಸ್ತವ್ರೆ ಎಲ್ರು. ನಮ್ಮ ಕಾರ್ ಅಲ್ಲಿ ನಿಂತಿದೆ, ನನ್ನ ಕಾರಲ್ಲಿ ಬರ್ತಿದ್ದಾರೆ ಅಣ್ಣ. ಸೊ ಅದು ಅಂದರೆ ಕೊಡೋಕೆ ಬರ್ತಾರೆ. ಅದಣ್ಣ ಒಂದು ಆ್ಯಡ್ ಐತಲ್ಲ. ಎಸ್, ನಾವು ರೀಚ್ ಆದ್ವಿ ನಮ್ಮ ಬ್ರದರ್ ಹೌಸ್. ಬಂದಿದ್ದೀವಿ ಇದೇನು ಮುಂಬೈ ಮಸ್ತಿ ಮತ್ತೆ ಬಂದಿದ್ದೀವಿ. ಈಗ ಬರಕ್ಕೆ ರೀಸನ್ ಏನಂದರೆ ಅವಾಗಲೇ ಶಿಲ್ಪಕ್ಕಂಗೋಸ್ಕರ ಆರ್ಡ್ರ್ ತೊಗೊಂಡ್ಬಿಟ್ಟು. ಇಲ್ಲ, ಅವಾಗಲೇ ಗುಲಾಬ್ ಜಾಮೂನ್ ಫುಲ್ಲು ತಲೆ ಎಲ್ಲ ಮಿಕ್ಸ್ ಆಗಿ ಅದನ್ನು ಹೇಳ್ಬಿಟ್ಟು ಆಮೇಲೆ ಒಂದು ಲೆಮನ್ ಜ್ಯೂಸ್ ಫ್ರೀ ಇಸ್ಕೋಣ ಅಂತ ಬಂದಿದ್ದೀವಿ. ಮಾತಾಡ್ರಿ. ನಾವು ಆಲ್ರೆಡಿ ಮಾತಾಡಿದ್ವಿ, ಮತ್ತೆ ಪದೇ ಪದೇ ಇವಳೇ ಮಾತಾಡ್ತಾಳೆ ಲಾಗಲ್ಲಿ ಅನ್ಕೊಂತಾರೆ. ಪರವಾಗಿಲ್ಲ, ನಾವೇ ಅಲ್ಲ ಅದಕ್ಕೆ. ಶಿಲ್ಪಕ್ಕ ಮಾತಾಡಲ್ಲ. ಎಷ್ಟು ನಾಚ್ಕೊಂತಾಳಪ್ಪ ಶಿಲ್ಪಕ್ಕ. ಕ್ಯಾಮ್ರಾಯಿಂದ ದೂರ ಇರುತ್ತೆ, ಆಲ್ಮೋಸ್ಟ್ ದೂರ ಇರ್ತಾರೆ. भाई ये क्या भाई? एक बार हटाओ. मसाला पूरी रेडी, पाव भाजी दाढ़ी रेडी. हाँ? मसाला पूरी कर ಏನು ಸಿಸ್ಟಮ್. ಈಗ ನಮ್ಮ ಫುಡ್ ಬಂದಿದೆ, ಈಗ ಮಾಡ್ಕೊಂಡು ಹೋಗೋದು. ಏನಿದೆ ಮಸಾಲೆ ಪುರಿನಾ? ಶಿಲ್ಪಕ್ಕ ಹೇಳು, ಮಸಾಲೆ ಪುರಿನಾ? ಟೇಸ್ಟ್ ಹೆಂಗೈತಕ್ಕ? ಚೆನ್ನಾಯ್ತಾ? ಹಳೆ ಕಸ್ಟಮರ್. ಹಾಯ್ ಗಾಯ್ಸ್, ನಾನು ಹೋಗ್ತಿದ್ದೀನಿ ಇವತ್ತು ನಮ್ಮೂರಿಗೆ. ಹೊರಟಿದ್ದೀನಿ, ಹೈವೇಲಿದ್ದೀನಿ. ಬಟ್ ಆಲ್ಮೋಸ್ಟ್ ಒಬ್ಬನೇ ಹೋಗಿ 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 ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಇಲ್ಲಿ ಒಬ್ಬನೇ ಕಾರಲ್ಲಿ ಹೋಗೋದು ಇರೋದು
ಥರ ಅಭ್ಯಾಸ ಆಗ್ಬಿಡೈತೆ. ಇದೇ ಬೆಸ್ಟ್ ಅನ್ನಿಸ್ತೈತೆ, ಒಬ್ಬನೇ ಹೋಗೋದು, ಒಬ್ಬನೇ ಟ್ರಾವೆಲ್ ಮಾಡೋದು. ನನಗೆ ಇಷ್ಟ ಆಗಿದ್ದ ಸಾಂಗ್ಸ್ ನಾನು ಕೇಳ್ಕೊಂಡು ಆರಾಮಾಗಿ ಹೋಗ್ಬೋದು. ಈಗ ಬೇರೆ ಯಾರ ಇದ್ರ ಅಂತ ಅಂದ್ಕೊಳ್ಳಿ, ಅವ್ರಿಗೆ ಇಷ್ಟ ಆಗಿದ್ದ ಸಾಂಗ್ಸ್ ಹಾಕ್ಬೇಕು ಹಂಗಿರುತ್ತೆ. ನಾನೇ ನನ್ನ ಸಾಂಗ್ಸು ಆರಾಮಾಗಿ ಪ್ಲೇ ಮಾಡಿಕೊಂಡು ಆರಾಮಾಗಿ ಹೈವೇಲಿ ಬಿಂದಾಸಾಗಿ ಹೋಗ್ಬೋದು. ಎಲ್ಲರೂ ತುಂಬ ಬ್ಯಾಡ್ ರಿವ್ಯೂ ಕೊಟ್ಬಿಟ್ಟಿದ್ದಾರೆ ಪುಷ್ಪ ಮೂವಿ ಮೇಲೆ. ಪುಷ್ಪ ಮೂವಿ ಸೂಪರ್ ಆಗಿದೆ, ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ ಪುಷ್ಪ ಮೂವಿ. ವಾವ್, ನೋಡಿ ಫ್ಯಾನ್. ಪುಷ್ಪ ಮೂವಿ ಸಖತ್ತಾಗಿದೆ. ಬಟ್ ಎಲ್ಲರೂ ಏನು ಹೇಳಿದ್ದಾರೆ, ಪುಷ್ಪ ಮೂವಿ ಚೆನ್ನಾಗಿಲ್ಲ, ಬೋರಿಂಗು. ಏನೇನು ಕಾನ್ಸೆಪ್ಟ್ ಕೊಟ್ಟಿದ್ದಾರೋ ಅದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಮೂವಿ. ಅದೇ ಸಾಂಗ್ ಕೇಳ್ಕೊಂಡು ಹೋಗ್ತಿದ್ದೀನಿ. ನೆಕ್ಸ್ಟ್ ಒಂದು ಸ್ಪೆಷಲ್ ವಿಡಿಯೋ ಬರ್ತಿದೆ, ಸ್ಪೆಷಲ್ ವ್ಲಾಗ್ ಬರ್ತಿದೆ ನೋಡಿ, ಅದಕ್ಕೆ ವೇಟ್ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ಹತ್ರವಾದದ್ದೇ ನಮ್ಮ ಫ್ಯಾಮಿಲಿಯಲ್ಲಿ, ತುಂಬ ಇಂಟ್ರೆಸ್ಟಿಂಗ್ ವ್ಲಾಗ್ ಅದು.